ಸಾಹೇಬ್ರದ್ದು ಮನೆ ಇದೆ, ಅಲ್ಲೋಗೋಣ. ಮಮತಾ ನರ್ಸಿಂಗ್ ಹೋಮು ಮೇಲ್ಗಡೆಗೆ. ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ಗೊತ್ತು, ಆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದ್ರೆ ನಾನೇ. 1978 ನಾನು MBBS ಮುಗಿಸಿದ್ದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. 48 ವರ್ಷ ಆಯ್ತು ನೀವು ಪ್ರಾಕ್ಟೀಸ್? ಹೌದು, 48 ವರ್ಷ. 35,000 ಆಪರೇಷನ್ ಮಾಡಿದ್ದೀನಿ. ಅಪ್ಪ ಒಂದ್ ತಿಳ್ಕೊಂಬಿಡು, ಮನುಷ್ಯನ ಶಕ್ತಿ ಇರೋದು ಮೈಂಡ್ ನಲ್ಲಿ, ಮೈನಾಗಲ್ಲ. ಯುವರ್ ಸ್ಟ್ರೆಂತ್ ಈಸ್ ಇನ್ ಯುವರ್ ಮೈಂಡ್, ನಾಟ್ ಇನ್ ಯುವರ್ ಬಾಡಿ. ದನ ಕಾಯ್ಕೊಂಡಿದ್ದು ಹುಡುಗ ಒಬ್ಬ ಹಳ್ಳಿ ಒಳಗೆ ನನ್ನ MBBS MS FI CS FA CS MBA ಇಷ್ಟೆಲ್ಲ ಡಿಗ್ರಿಗಲ್ಲ, ನನ್ನ ಮಾತಿಗೆ. ಯಾವತ್ತು ಮನುಷ್ಯನಿಗೆ ವಿದ್ಯೆ ಅವಿದ್ಯೆಗೆ ತಕ್ಕಂತೆ ನಡತೆ, ವಿದ್ಯಾ ದದಾತಿ ವಿನಯಂ ಅಂತಾರಲ್ಲ, ಅದನ್ನು ದೇವ್ರು ನನಗೆ ಕೊಟ್ಟಿದ್ದಾನೆ. ಎಲ್ಲೋ ಒಂದು ಕಡೆ ಒತ್ತಡದ ಲೈಫು, ನಗರೀಕರಣದ ಲೈಫು, ಮಾಡ್ರನ್ ಲೈಫು, ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸು, ಅದ್ರ ಮಧ್ಯೆ ಈಗ ಬೇರೆ ಫುಡ್ ಬೇರೆ ಹಾಳಾಗೋಗ್ತಾ ಇದೆ. ಬೆಳೆಯೋದ್ರಿಂದ ಹಿಡಿದು ಅದನ್ನು ಅಡುಗೆ ಮಾಡೋವರೆಗೂ ತುಂಬ ಏನೋ ಅದಕ್ಕೆ ಕೆಮಿಕಲ್ ಎಲ್ಲ ಆ್ಯಡ್ ಮಾಡ್ತಾರಂತೆ. ಇಷ್ಟೆಲ್ಲ ಆರೋಗ್ಯ ಕೆಡ್ತಾ ಇರೋ ಸಂದರ್ಭದಲ್ಲಿ ಒಂದು ಆರೋಗ್ಯವಂತವಾದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಯಾರನ್ನ ಹುಡ್ಕೋಣ ಅಂತಂದಾಗ ನನಗೆ ಹೊಡೆದಿದ್ದೆ ಸ್ನೇಹಿತರೆ, ಡಾಕ್ಟರ್ ಆಂಜನಪ್ಪನವರು. ಎಸ್, ಡಾಕ್ಟರ್ ಆಂಜನಪ್ಪನವ್ರನ್ನ ಭೇಟಿ ಮಾಡೋಕ್ಕೆ ಅಂತ ನಾನು ಬಂದಿದ್ದೀನಿ ಸ್ನೇಹಿತರೆ. ಇದು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ, ರಾಜಾಜಿನಗರ ಒರಾಯಿನ್ ಮಾಲ್ ಇದೆಯಲ್ಲ ಅದ್ರ ಹತ್ರನೇ ಇರುವಂಥ ಸುಬ್ರಹ್ಮಣ್ಯ ನಗರ. ಇಲ್ಲಿ ನೋಡಿ, ಅಲ್ಲಿ ನಮ್ಮ ಸಾಹೇಬ್ರದ್ದು ಮನೆ ಇದೆ, ಅಲ್ಲೋಗೋಣ. ಮಮತಾ ನರ್ಸಿಂಗ್ ಹೋಮು ಮೇಲ್ಗಡೆಗೆ. ಸೊ ಡಾಕ್ಟರ್ ಆಂಜನಪ್ಪನವ್ರು ನೀವು ನೋಡಿರ್ತೀರಿ, ತುಂಬ ಅದ್ಭುತವಾಗಿ ಆರೋಗ್ಯದ ಸಲಹೆಗಳನ್ನು ಕೊಡ್ತಾರೆ. ಆದರೆ ಆರೋಗ್ಯದ ಸಲಹೆ ಜೊತೆಗೆ ಇವತ್ತು ನಾವು ಯಾರು ಡಾಕ್ಟರ್ ಆಂಜನಪ್ಪನವರು, ಅವರ ಹಿನ್ನೆಲೆ ಏನು, ಹೇಗೆ ಬೆಳೆದು ಬಂದರು, ಎಲ್ಲ ಕಥೆಯನ್ನು ಕೇಳೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ, ಆಂಜನಪ್ಪನವ್ರ ಕತೆಗೆ, ಆರೋಗ್ಯ ಸುಧಾರಿಸುವಂಥ ಈ ವಿಡಿಯೋಗೆ ಬನ್ನಿ. ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಮಧುಕರಿದ್ದಾರೆ ನೋಡಿ. ಈ ಮಧುಕರ್ ಅವರು ನಮ್ಮ ಗೆಳೆಯರು ಸ್ನೇಹಿತರೆ. ಇವರೇ ಇವತ್ತು ಆಂಜನಪ್ಪನ ಸಂದರ್ಶನ ಸಾಧ್ಯ ಆಗ್ತಿದ್ದೋ. ಹೇಗಿದ್ದೀರಾ ಮಧುಕರ್ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಥ್ಯಾಂಕ್ ಯು. ನೋಡಿ, ಫಸ್ಟ್ ನಿಮ್ಗೆ ನೋಡಿ ಖುಷಿ ಆಗ್ತಿದೆ ನನಗೆ. ಇಷ್ಟು ದಿನ ಆನ್ಲೈನಲ್ಲಿ ನೋಡ್ತಾ ಇದ್ದೆ. ಅಯ್ಯೋ, ಅವ್ರ ದೊಡ್ಡ ಮಾತು. ಬನ್ನಿ ಹೋಗೋಣ ಸರ್. ಇದರ ಸರ್, ಸರಿ ಬನ್ನಿ ಹೋಗೋಣ. ಮನೆ ಮೇಲೆ ಇದೆಯಾ ಸರ್? ಇದು ಫುಲ್ ಬಿಲ್ಡಿಂಗ್ ಎಲ್ಲ ಆಗುತ್ತೆ. ಮನೆಯೂ ಇಲ್ಲೇ ಇದೆ. 100/100 ಸೈಟಾ? ಯಪ್ಪ. ಆಯ್ತಪ್ಪ, ಮಂಡೆ ಫೋನ್ ಮಾಡಿ ಬಾ. ಡಾಕ್ಟರ್ ಬಿಸಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಪರಮೇಶ್ವರ ಅಂತ, ನಿಮ್ಮ ಅಭಿಮಾನಿ ಸರ್. ಲವ್ಲಿ ಅಪ್ಪ, ನಮ್ ಖುಷಿ. ನನಗೆ ಕೋವಿಡ್ ಆದ್ಮೇಲೆ ನನ್ನ ಅಭಿಮಾನಿಗಳ ಬಳಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದು ನಾನೊಬ್ಬ. ಅದ್ರೊಳಗೆ ಊರೇ ಯಾವ್ದು ನಿಮ್ದು? ಕನಕಪುರ. ವಂಡರ್ಫುಲ್. ನನಗೆ ಕನಕಪುರದಿಂದ ತುಂಬ ಪೇಷಂಟ್ಸ್ ಬರ್ತಾರೆ. ನಾನು ಕನಕಪುರದಲ್ಲಿ ಭಾಳ ಸರಿ ಲಯನ್ಸು, ರೋಟ್ರಿ ಟಾಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಓಕೆ. ಅಲ್ಲಿನ ಒಂದು ಸ್ಕೂಲ್, ನಂಜಪ್ಪ ಅವ್ರದ್ದು ಒಂದು ಸ್ಕೂಲ್ ಇದೆ. ಅಂಡ್ ಇವರು ಇವರು ಕಾಲೇಜ್ಗೆ 2 ಸಾರಿ ಟಾಕ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್ಗೆ. ಹಂಗಾಗಿ ನನಗೆ ಭಾಳ ಖುಷಿ ಅನ್ಸೋದು ಅಂದರೆ, ತುಂಬ ಮೋರ್ ದೆನ್ 2000 ಟಾಕ್ಸ್ ಎಲ್ಲಿ ಕರೆದ್ರು ಟಾಕ್ ಇರುತ್ತೆ. ಅದರೊಳಗಾಗಿ ಶಾಲಾ ಕಾಲೇಜುಗಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಹೆಲ್ತ್ ಅಂಡ್ ಹ್ಯೂಮರ್, ಪರ್ಟಿಕ್ಯುಲರ್ ಮಕ್ಕಳಿಗೆ ಹ್ಯೂಮರ್, ಆರೋಗ್ಯವನ್ನು ಜನಗಳಿಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಮಾತನಾಡೋದು ನನ್ನ ಸ್ಪೆಷಾಲಿಟಿ ಇದೆ. ಹೌದು. ಗಂಗಾವತಿ ಪ್ರಾಣಿ ಸ್ಟೈಲ್ನಲ್ಲಿ ಅವರು ಕೂಡ ನನ್ನ ಕಂಡ್ರೆ ಭಾಳ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ಅವರು ನನ್ನ ಭಾಷಣ ಕೇಳಿ ಅವ್ರ ಸಿಸ್ಟರ್ನ ಹೊಸಪೇಟೆಯಿಂದ ಕರೆಸಿ ನನ್ನ ಕೈಲಿ ಒಂದು ಆಪರೇಷನ್ ಮಾಡಿ ಕಳಿಸಿದ್ರು. ಅಂಬಿಲಿಕಲ್ ಹರ್ನಿಯಾ. ಏನೋ ಪ್ರಾಬ್ಲಮ್ ಇತ್ತು ತಾನೇ? ಹರ್ನಿಯ. ಮತ್ತೆ ನಿಮ್ಮ ಭಾಷಣ ಕೇಳಿ ಅಭಿಮಾನಿದ ಮುಂದೆ ನಮ್ಮ ಡಾಕ್ಟರ್ ಬಹಳ ಸರಳ ಜೀವಿ ಅವರು, ಅದ್ಭುತವಾಗಿ ಮಾತಾಡ್ತಿರ್ತಾರೆ. ನಾನು 2 ವರ್ಷದಿಂದ ಅವ್ರು ಮೀಟ್ ಮಾಡ್ಬೇಕು ಅನ್ಕೊಂಡೆ, ಮಧುಕರ್ ಅವ್ರಿಗೆ ಸಾಧ್ಯ ಆಯ್ತು. ಡಾಕ್ಟ್ರೆ, ನಾವು ರೈತರ ಮಕ್ಕಳೇ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಮಧುಕರ್ ನಮ್ಮ ಭಾಳ ಆತ್ಮೀಯರು, ಈಗಲಿಂದ ಅಲ್ಲ, ಬಹಳ ವರ್ಷಗಳಿಂದ ನನಗೆ ಆತ್ಮೀಯರು. ಓಕೆ. ಸೊ ಆದಷ್ಟು ನನಗೆ ಗೈಡ್ ಮಾಡಿದೆ. ನಾನು ಐ ಆಮ್ ನಾಟ್ ಟೆಕ್ನೋ ಸೇವಿ, ಎಲೆಕ್ಟ್ರಾನಿಕ್ಸ್ ಇದರೊಳಗೆಲ್ಲ ನಾನು ಐ ಆಮ್ ಎ ಸ್ಪೆಷಲಿಸ್ಟ್ ಇನ್ ಮೈ ಫೀಲ್ಡ್, ಐ ಆಮ್ ಎಕ್ಸ್ಪರ್ಟ್. ಬಟ್ ಇದಕ್ಕೆ ಬಂದಾಗ ಇವ್ರದೆಲ್ಲ ಇವಾಗ ನಾನು ಫೇಸ್ಬುಕ್ ಮಾಡಿಕೊಟ್ಟವ್ರು ಅವರು. ಸೊ ಹಂಗಾಗಿ ಎನಿ ಯೂಟ್ಯೂಬ್ ಕಾರ್ಯಕ್ರಮಗಳಿದ್ರೆ ಅವ್ರು ಹೆಲ್ಪ್ ತಗೋತೀನಿ. ನಮ್ಮದು ಇದು ಏನಂತೀವಪ್ಪ, ವೆಬ್ಸೈಟ್. ನಮ್ಮ ವೆಬ್ಸೈಟ್ ಇವರೇ ಇದು ಮಾಡಿಕೊಟ್ಟವ್ರು, ಲಾಂಚ್ ಮಾಡಿಕೊಟ್ಟವ್ರು. ಯಾಕಂದರೆ ನಿಮ್ಮ ಮೀಡಿಯಾದವ್ರು ನಂಗೆ ಕಂಡ್ರೆ ಯಾಕೆ ಖುಷಿ ಅಂದರೆ, ನಾವು 100 ಜನಕ್ಕೆ ಕುಂಡ್ರಿಸ್ಕೊಂಡು ಒಂದು ಭಾಷಣ ಹೊಡಿಬೋದು ನಾನು, ಬಟ್ ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಕೆಪಾಸಿಟಿ ಇರೋದು ನಿಮಗೆ ಮಾಧ್ಯಮದವ್ರಿಗೆ. ಅದಕ್ಕೆ ನನಗೆ ಭಾಳ ಖುಷಿ ಆಗೋದು. ಯಾರೇ ಏನಾದರೂ ಒಂದು ವಿಚಾರ ರೆಕಾರ್ಡ್ ಮಾಡಿ, ಇವಾಗ ಕೋಳಿ ಮೊಟ್ಟೆ ಬಗ್ಗೆ 71 ಲಕ್ಷ ಮೊಟ್ಟೆಯನ್ನು ಕರ್ನಾಟಕ ಸರ್ಕಾರ, ಸರ್ಕಾರಿ ಆಸೀಸ್ ಪ್ರೇಮ್ಜಿ ಆರ್ಗನೈಸೇಷನ್ ಸರ್ಕಾರಿ ಮಕ್ಕಳಿಗೆ ಕೊಡ್ತಾರೆ. ಮೊಟ್ಟೆ, ಬೇಯಿಸಿದ ಮೊಟ್ಟೆ, ಅದನ್ನು ಕೆಲವು ಮಕ್ಕಳು ತಿಂತಾ ಇಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ
ನನಗೆ ಒಂದು ಮನವಿ, ಡಾಕ್ಟ್ರೇ ನಿಮ್ಮ ವಿಡಿಯೋಸ್ ಭಾಳ ಪಾಪ್ಯುಲರ್ ಇದ್ದಾವೆ. ಅನ್ಫಾರ್ಚುನೇಟ್ಲಿ ಕೆಲವು ಮಕ್ಕಳು ಮೊಟ್ಟೆಯ ಬಗ್ಗೆ ತಪ್ಪು ಕಲ್ಪನೆ ಇರೋದ್ರಿಂದ ತಿಂತಾ ಇಲ್ಲ. ದಯವಿಟ್ಟು ನಿಮ್ದೊಂದು ವಿಡಿಯೋ ಮಾಡಿಕೊಟ್ಟೆ ಲಕ್ಷಾಂತರ ಜನಕ್ಕೆ ಕೋಳಿ ಮೊಟ್ಟೆ ತಿನ್ಬೇಕಾ ಬೇಡವಾ, ಭಂಡಾರ ತಿನ್ಬೇಕಾ ಬೇಡವಾ. ಬೇರೆಯವ್ರು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಒಂದು ವಿಶೇಷ ಏನಂದರೆ, ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ಕ್ವಾಲಿಫೈಡ್ ಮ್ಯಾನ್. ಸೊ ಹಂಗಾಗಿ ನಾನು ಮಾತನಾಡುವ ಮಾತಿಗೆ ಬೆಲೆ. ಈಗ ಅನ್ಫಾರ್ಚುನೇಟ್ಲಿ ಆಗ್ಬಿಟ್ಟಿದೆ ಅಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಅನ್ಕ್ವಾಲಿಫೈಡ್ ಪೀಪಲ್ಸು ತಪ್ಪು ಮೆಡಿಕಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಮೊನ್ನೆ ನೀವು ನೋಡಿದಿರಲ್ಲ ಗೊತ್ತಿಲ್ಲ, ಒಬ್ಬರು ಬ್ಲೈಂಡ್ ಸ್ವಾಮೀಜಿ ಈಸ್ ಬ್ಲೈಂಡ್. ಅವ್ರ ಕಾವಿಗೆ ನಾವು ನಮಸ್ಕಾರ ಮಾಡಲೇಬೇಕು, ಯಾಕಂದರೆ ಕಾವಿಗೆ ತನ್ನದೇ ಆದ ಗೌರವ ಇದೆ, ಅಂಥವ್ರಿಗೆ ನಮಸ್ಕಾರ ಮಾಡೋಣ. ಬಟ್ ಅನ್ಫಾರ್ಚುನೇಟ್ಲಿ ಈ ಮನುಷ್ಯ, ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತೀನಿ ನೋಡಿ, ನೀವೆಲ್ಲ ಮದುವೆಗಳಲ್ಲಿ ಊಟ ಆದಮೇಲೆ ಬಾಳೆಹಣ್ಣು ತಿಂತೀರಿ, ಫಂಕ್ಷನ್ಗಳಾದ ಬಾಳೆಹಣ್ಣು ತಿಂತೀರಿ, ಈ ಬಾಳೆಹಣ್ಣು ತಿಂತೀರಿ. ಈ ಬಾಳೆಹಣ್ಣು ನಿಮ್ಮ ಹೊಟ್ಟೆಯೊಳಗೆ ಹೋದಾಗೆ ಜಾಗ ಕೇಳುತ್ತಂತೆ, ಜಾಗ ಬಿಡಿ ಅಂತ. ಆಲ್ರೆಡಿ ನೀವು ಒಬ್ಬಟ್ಟು, ಕೇಸರಿ ಬಾತು ಎಲ್ಲ ತಿಂದಿರ್ತೀರಲ್ಲ, ಅವು ಜಾಗ ಬಿಡಲ್ವಂತೆ. ಬಾಳೆಹಣ್ಣು ಅಲ್ಲೇ ಕೊಳ್ತೋಗುತ್ತಂತೆ, ನಿಮಗೆ ಪೈಲ್ಸ್ ಬರುತ್ತೆ, ಅದರಿಂದ ಡಾಕ್ಟ್ರುಗಳಿಗೆ ಖುಷಿ ಆಗುತ್ತೆ ಅಂತ ಮಾತಾಡ್ತಾನೆ ಒಬ್ಬ ಸ್ವಾಮೀಜಿ. ಇಂಥವ್ರನ್ನ ಕರೆಕ್ಟ್ ಮಾಡೋದು ನನ್ನ ಸಾಮಾಜಿಕ ಜವಾಬ್ದಾರಿ. ಇದೇನು ಸರಿನಾ ತಪ್ಪಾ? ತಪ್ಪು ರೀ ಸರ್, ಶುದ್ಧ ನಾನ್ಸೆನ್ಸ್. ಒಬ್ಬ ಹಿಂಗೆ ಮಾತಾಡಬಾರ್ದು. ಇನ್ಫ್ಯಾಕ್ಟ್ ನೀವು ನಂಬೋದಿಲ್ಲ, ನಿಮಗೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಿ.ವಿ. ಪ್ರಸಾದ್ ಶೆಟ್ಟಿ ಎಲ್ರಿಗೂ ಗೊತ್ತು, ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ಗೊತ್ತು. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ನಾನೇ, ಡಾಕ್ಟರ್ ಆಂಜನಪ್ಪ. ಐ ಆಮ್ ಸಚ್ ಎ ಪಾಪ್ಯುಲರ್ ಬಾಟಮ್ ಸರ್ಜನ್. ಸೊ ನಾನು ಹೇಳಿದರೆ ಅದಕ್ಕೆ ವಿಜ್ಞಾನ ಇರುತ್ತೆ. ಪೈಲ್ಸ್ ಅಂದರೆ ಜನಗಳಿಗೆ ಅರಿವೇ ಇರಲ್ಲ, ಏನೇನೋ ತಪ್ಪು. ಮೊನ್ನೆ ಇನ್ನೊಬ್ರು ಯಾರೋ ನಾಟಿ ಡಾಕ್ಟ್ರ್ ಒಬ್ರು ಹೇಳ್ತಾರೆ, ಒಂದು ಗಿಡದ ಹೆಸರು ನಾನು ಉತ್ತರಾಣಿ ಗಿಡನೋ ಏನೋ, ಆ ಸೊಪ್ಪನ್ನು ತಿಂದರೆ 3 ದಿನದ ಪೈಲ್ಸ್ ಉದುರೋಗ್ಬಿಡ್ತಾವಂತೆ. ಅದು ಹೆಂಗೆ ಉದುರ್ತವೆ? ಪೈಲ್ಸ್ ಅಂದರೆ ಏನು? ಇವೈನ್ ಏನಾದರೂ ಐಡಿಯಾ ಇದೆಯಾ? ಸೊ ಇವೆಲ್ಲವನ್ನು ಕೂಡ ಹೆಂಗೆ ಉದುರ್ತದೆ ರೀ? ಮಂತ್ರ ಹಾಕಿದ್ರೆ ಮಾವಿನಕಾಯಿ ಉದುರುತ್ತಾ? ಗಾದೆ ಇದು. ಮಂತ್ರ ಹಾಕಿರೋ ಮಾವಿನಕಾಯಿ ಉದುರಲ್ಲ, ಕಲ್ಲೊಡೆದ್ರೇನೆ ಪೈಲ್ಸು ಅಷ್ಟೇನೆ, ಆ ಉದುರೋಗಲ್ಲ. ಪೈಲ್ಸ್ ಬಗ್ಗೆ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ ಜನಗಳಿಗೆ ಅರಿವು ಮೂಡಲಿಕ್ಕೆ. ಇಂಥ ವಿಚಾರಗಳನ್ನ 100% ಅವೈಜ್ಞಾನಿಕ, ಸುಳ್ಳು ಅಂತವೆಲ್ಲ ಮಾತಾಡಬಾರ್ದು. 100% ನೋಡಿ ಎಂತೆಂತ ಸುಳ್ಳು ಸ್ವಾಮಿಗಳು ನಮಸ್ಕಾರ ಮಾಡ್ತಾರೆ. ಏನು ಸ್ವಾಮಿಗಳು ಹೆಂಗ್ ಮಾಡ್ತೀರಾ? ಅವರು ಮೊನ್ನೆ ಸ್ವಾಮೀಜಿ, ದೊಡ್ಡ ಸ್ವಾಮೀಜಿ ಇದಾರಲ್ಲ, ಇಂಟರ್ನ್ಯಾಷನಲಿ ಫೇಮಸ್ ಸ್ವಾಮೀಜಿ ನಮ್ಮ ದೇಶದಲ್ಲಿ, ನಮ್ಮ ಯೋಗ ಮಾಸ್ಟ್ರು ಬಾಬಾ ರಾಮದೇವರು, ವಂಡರ್ಫುಲ್ ಯೋಗ ಥೆರಪಿಸ್ಟ್. ಹೌದು, ಹೊಟ್ಟೆನೇ ಮಾಡ್ತಾರೆ. ಅವ್ರಿಗೊಂದು ಕೈ ಮುಗಿತೀವಿ, ಯಾಕಂದರೆ ಒಳ್ಳೆ ಯೋಗ ಮಾಡ್ತಾರೆ. ಆದರೆ ಅವರು ನಿಮ್ಮ ಇನ್ಫಾರ್ಮೇಷನ್ಗೆ ಆಯುರ್ವೇದ ಡಾಕ್ಟ್ರಲ್ಲ, ಹೋಮಿಯೋಪತಿ ಡಾಕ್ಟ್ರಲ್ಲ, ಅಲೋಪತಿ ಡಾಕ್ಟ್ರಲ್ಲ, ನ್ಯಾಚುರೋಪತಿ ಕ್ವಾಲಿಫೈಡ್ ಡಾಕ್ಟ್ರಲ್ಲ. ಆದರೂ ಇವರು 10,000 ಕೋಟಿ ರೊಕ್ಕ ಮಾಡಿದ್ದಾರೆ ಅಂದರೆ ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ ಅಂತ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಇದ್ದೀನಿ. ಕ್ಯಾನ್ಸರ್ ಬಗ್ಗೆ ನಿಮಗೇನು ರೀತಿ ತಿಳುವಳಿಕೆ ಇದೆ? ನೀವ್ಯಾಕ್ರಿ ಅದ್ರ ಬಗ್ಗೆ ಮಾತಾಡ್ತೀರಿ? ಕ್ಯಾನ್ಸರ್ ಅಂತ ಕಂಡುಹಿಡಿಯೋದು ನಿಮಗೆ ಗೊತ್ತೇನ್ರಿ? ಕ್ಯಾನ್ಸರ್ ಅಂದರೆ ಏನು ನಿಮ್ಗೆ ಗೊತ್ತೇನ್ರಿ? ನಿಮ್ಮ ಮಾತು ಕೇಳಿ ಜನ ನೋಡಿ, ಕ್ಯಾನ್ಸರ್ ಅಂದ ತಕ್ಷಣವೇ ಕ್ಯಾನ್ಸರ್ ಮೊದಲ ಕಾಲದಲ್ಲಿ ಅಷ್ಟೇ ಕತೆ ಅನ್ನೋರು. ಈಗ ನಾನು ಹೇಳ್ತೀನಿ, ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಿಮ್ಮಂಥವ್ರ ಮಾತು ಕೇಳಿ ಸ್ಟೇಜ್ 1A ಒಳಗೆ ಬರೋರು ಸ್ಟೇಜ್ 3B ಒಳಗೆ ಬರ್ತಾರೆ. ಯಾಕಂದರೆ ನೀವು ಕೂಡ ಬೋಗಸ್ ಮೆಡಿಸನ್ ಕುಳ್ಕೊಂಡು ಅದು ವಾಸಿ ಆಗಲ್ಲ. ಆ ಟೈಮಿಗೆ ನಮ್ಮ ಹತ್ರ ಬಂದರೆ ಅನ್ಫಾರ್ಚುನೇಟ್ಲಿ ಇವತ್ತು ನೆನೆಸ್ಕೋತೀನಿ ನಾನು, ಬಳೆ ಅಂಗಡಿ ಅಜ್ಜಿ ಬ್ರೆಸ್ಟ್ ಕ್ಯಾನ್ಸರಿಗೆ ಮಾಡಿದ್ದೆ, 17 ವರ್ಷ ಅಜ್ಜಿ ಬದುಕ್ತು. ಯಾಕಂದರೆ ಸ್ಟೇಜ್ 1A ಒಳಗೆ ಆಪ್ರೇಟ್ ಮಾಡಿದ್ದೆ. ಆದರೆ ವಿದ್ಯಾವಂತದ ಒಂದು ಲೇಡಿ ಸಾಫ್ಟ್ವೇರ್ ಇಂಜಿನಿಯರ್ ಸ್ಟೇಜ್ 3B ಒಳಗೆ ಬರ್ತಾರೆ. ಇಷ್ಟು ದಿನ ಯಾಕೆ ಲೇಟಾಗಿ ಬಂದರು ಅಂದರೆ ಹಿಂಗೆ ಜನಗಳ ಮಾತು ಕೇಳಿ ಆ ಔಷಧಿ, ಈ ಔಷಧಿ, ನಾಟಿ ಔಷಧಿ ಎಲ್ಲ ಮಾಡಿ ಸ್ಟೇಜ್ 3B ಒಳಗೆ ಬರ್ತಾಳೆ. ಆಕೆ 2.5 ವರ್ಷದೊಳಗೆ ಸತ್ತೋಗ್ತಾಳೆ. ಅದಕ್ಕೆ ವಿಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನು ಯಾವ ಸಿಸ್ಟಮ್ನು ಕಂಡಮ್ ಮಾಡ್ತಿಲ್ಲ. ಎಲ್ಲ ಸಿಸ್ಟಮ್ಗಳು ನಮ್ಮ ದೇಶದಲ್ಲಿ ತನ್ನದೇ ಆದ ಇದೆ. ಆಯುರ್ವೇದದಿಂದ ಹಿಡಿದು ಹೋಮಿಯೋಪತಿಯಿಂದ ಹಿಡಿದು ತಮ್ಮದೇ ರೀತಿ ನೀತಿ ಇದೆ. ಆದರೆ ಯಾವ ಕಾಯಿಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಆ ಗಾದೆ ಹೇಳಿದ್ದು,
ಮಂತ್ರ ಹಾಕಿರೋ ಮಾವಿನಕಾಯಿ ಉದ್ರಲ್ಲ ಅಂತ. ಬ್ರೆಸ್ಟ್ ಕ್ಯಾನ್ಸರ್ನ ಕರಗಿಸೋಕ್ಕಾಗೋದಿಲ್ಲ, ಅದಕ್ಕೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟೇ ಬೇಕು. ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ, ಸೈಕೋಥೆರಪಿ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇವತ್ತು ಮೋಸ ಹೋಗೋರು ಯಾರು ಅಂದರೆ ಅವಿದ್ಯಾವಂತರಲ್ಲ, ವಿದ್ಯಾವಂತರು, ಕ್ವಾಲಿಫೈಡ್ ಪೀಪಲ್ಸು. ಅವರು ಇಂಥವ್ರನ್ನೆಲ್ಲ ನಂಬ್ತಾರಲ್ಲ ಸ್ವಾಮಿ, ಚಪ್ಪಾಳೆ ಹೊಡಿತಾರೆ. ಎಲ್ಲ ಬಾಗಲಕೋಟೆ ಒಳಗೊಬ್ಬ ಟಿ ವಿ ಒಳಗೆ ಬರ್ತಾ ಇರುತ್ತೆ, ನಾನು ನೋಡ್ತೀನಿ ಟಿ ವಿ ಅಂದರೆ ಯೂಟ್ಯೂಬ್ನೊಳಗೆ. ಆ ಪುಣ್ಯಾತ್ಮ ಹೇಳ್ತಾನೆ, ದಯವಿಟ್ಟು ಕೀಮೊಥೆರಪಿ ತೊಗೋಬೇಡಿ, ನನ್ನ ಹತ್ರ ಬನ್ನಿ, ಒಂದು ಗ್ಲಾಸ್ ಲೆಮನ್ ಜ್ಯೂಸ್ಗೆ ನಿಮ್ಗೊಂದು ಚಿಟಿಕೆ ಡ್ರಾಪ್ ಹಾಕಿ ಕೊಡ್ತೀನಿ, ಅದನ್ನು ಕುಡಿದ್ರೆ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ ಅಂತಾನೆ. ಇಂಥ ತಪ್ಪು ಮಾಹಿತಿಗಳನ್ನ ನಂಬುವಂಥವರು ವಿದ್ಯಾವಂತರು. ಆದ್ದರಿಂದ ದಯವಿಟ್ಟು ವೈದ್ಯಕೀಯ ವಿಜ್ಞಾನವನ್ನು ನೀವು ಕರೆಕ್ಟಾಗಿ ಇದು ಮಾಡ್ಕೋಬೇಕು ಅಂದರೆ ಡೆಫಿನೆಟ್ಲಿ ನಮ್ಮಂಥವ್ರ ಬಾಯಿಂದ ಬರೋದು ಇಂಪಾರ್ಟೆಂಟ್. ಸೊ ಇಂಥ ಅನೇಕ ವಿಚಾರಗಳನ್ನ ನಾ ಮಾತಾಡ್ತಾ ಇರ್ತೀನಿ. ನೋಡಿ, ಕುವೆಂಪು ಅಂತ ಹೇಳಿದ್ದು ಈ ದೇಶಕ್ಕೆ ಬೇಕಾಗಿರೋದು ವಿಜ್ಞಾನ ಮತ್ತು ಆಧ್ಯಾತ್ಮ. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ವಿಜ್ಞಾನ ಬಿಟ್ವಿ, ಆಧ್ಯಾತ್ಮನ ಬಿಟ್ವಿ, ಒಂದ ಮೌಢ್ಯ, ಇಲ್ಲ ಅಂದ್ರೆ ವಿಜ್ಞಾನದ ವಿರುದ್ಧ ಹೋಗೋದು. ಅದಕ್ಕೆ ಇಂಥವೇ ಅದಕ್ಕೋಸ್ಕರವಾಗಿ ಇನ್ನೊಂದು ಆರ್ಗನೈಸೇಷನ್ ನಾನು ಮಾಡಿದ್ದೀನಿ, ಉಲಿಕಲ್ ನಟರಾಜ್ ಜೊತೆಯಲ್ಲಿ. ನೀವು ಉಲಿಕಲ್ ನಟರಾಜ್ ನಿಮ್ಗೆ ಗೊತ್ತಿರ್ತಾರೆ, ನಮ್ಮ ದೊಡ್ಡಬಳ್ಳಾಪುರದವರು. ಅವರು ವಿಜ್ಞಾನ ಸಂಸ್ಥೆಯ ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟು. ಎಲ್ಲ ಕಡೆ ಮೊನ್ನೆ 3 ದಿವಸ ಕಾರ್ಯಕ್ರಮ ಶಿವಮೊಗ್ಗ ಮಾಡಿದೋ ಎಲ್ಲ ಕಡೆ ಮಾಡ್ತಾ ಇರ್ತೀವಿ. ಮೌಢ್ಯತೆಯನ್ನು ಈಚೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇಂಥ ವಿಚಾರದಲ್ಲಿ ನಮ್ಮಂಥ ಕ್ವಾಲಿಫೈಡ್ ಪೀಪಲ್ಸ್, ವಿಜ್ಞಾನಿಗಳು ಸೊ ಮಾತಾಡೋದು ಜನಸಾಮಾನ್ಯರಿಗೆ ತುಂಬ ಇದು ನನ್ನ ಸಾಮಾಜಿಕ ಕಳಕಳಿ. ನಾನು ಐ ಆಮ್ ಎ ವೆರಿ ಸೀನಿಯರ್ ಪ್ರೊಫೆಸರ್ ಆರ್ ಮೆಡಿಕಲ್ ಕಾಲೇಜ್ನಲ್ಲಿ, ಇನ್ಕ್ಲೂಡಿಂಗ್ ಎ ಡೀನ್ ಪೊಸಿಷನ್. ನಾನು 31 ವರ್ಷ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ, ಕಿಮ್ಸ್ ಬ್ಯಾಂಗ್ಳೂರ್, ಐ ವಾಸ್ ಅ ಪ್ರೊಫೆಸರ್ ಆಫ್ ಸರ್ಜರಿ, ಐ ವಾಸ್ ಮೆಡಿಕಲ್ ಸೂಪರ್ಡೆಂಟ್. ದೆನ್ ಐ ಬಿಕೇಮ್ ಎನ್ ಎಮರ್ಜೆನ್ಸಿ ಮೆಡಿಸನ್ ಪ್ರೊಫೆಸರ್ ಅಟ್ ಕುಪ್ಪಂ PES. ಅಲ್ಲಿಗೆ ಯಾಕೆ ಹೋದೆ ಅಂದರೆ ಮೈ ಓನ್ಲಿ ಸನ್ ಡಾಕ್ಟರ್ ಅರ್ಜುನ್ ಈಸ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅವ್ನು ಸುಳ್ಯದಿಂದ MBBS ಮಾಡಿದ್ದ, MS ಅಲ್ಲಿ ಮಾಡಿದ. ಆ ಟೈಮ್ನಲ್ಲಿ ನಾನು ಆ ಸಂಸ್ಥೆಯಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಮರ್ಜೆನ್ಸಿ ಮೆಡಿಸನ್. ಅದಾದಮೇಲೆ KGFನಲ್ಲಿ ಸಂಭ್ರಮ್ ಮೆಡಿಕಲ್ ಕಾಲೇಜ್ ಡೀನ್ ಆಗಿದ್ದೆ. ಇದ್ರ ಮಧ್ಯೆ ಸಪ್ತಗಿರಿಯಲ್ಲಿ ಪ್ರೊಫೆಸರ್ ಆ್ಯಂಡ್ HOD ಆಫ್ ಸರ್ಜರಿ ಆಗಿದ್ದೆ. ಅದಾದಮೇಲೆ ನಮ್ಮ ತುಮಕೂರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ನಲ್ಲಿ ಇದ್ದೆ. ಸೊ ಹಿಂಗಾಗಿ ಅನೇಕ ಕಡೆ ಬೇಸಿಕಲಿ ಐ ಆಮ್ ಎ ಪ್ರಾಕ್ಟೀಸಿಂಗ್ ಸರ್ಜನ್ ಆ್ಯಂಡ್ ಎ ಸರ್ಜಿಕಲ್ ಟೀಚರ್. ನಾನು ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ, ವೆರಿ ಪಾಪ್ಯುಲರ್ ಟೀಚರ್. ನನಗೆ ತುಂಬ ಕಡೆ ನನ್ನ ಸ್ಟೂಡೆಂಟ್ಸು ದ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟಿದ್ದಾರೆ. ಮುಂದೆ ನನ್ನ ಇದ್ರಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇದು ಎಷ್ಟನೇ ವರ್ಷದ ಪ್ರಾಕ್ಟೀಸ್ ತಮ್ಮದು ವೈದ್ಯಕೀಯ? 1978 ನಾನು MBBS ಮುಗಿಸಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಸೊ 1980 ವರ್ಷ ಆಯ್ತು ನೀವು ಪ್ರಾಕ್ಟೀಸ್? ಹೌದು, 48 ವರ್ಷ. ಅದರೊಳಗೆ ಆಸ್ ಎ ಸರ್ಜನ್ 35,000 ಆಪರೇಷನ್ ಮಾಡಿದ್ದೀನಿ ಇದುವರೆಗೂ. ನನ್ನ ಹೆಸರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಇದೆ. 1987ರಲ್ಲಿ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ 5 ವರ್ಷ ನಾನು ಸರ್ಜನ್ ಆಗಿದ್ದೆ. ಅಂದರೆ ಸರ್ಜನ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ, ಸಂಬಳ ಕೆಂಪೇಗೌಡ ಒಕ್ಕಲಿಗರ ಸಂಘದ ಎಂಪ್ಲಾಯಿ. ಬಟ್ ನಾವು ವಿ ಆರ್ ಆನ್ ಡೆಪ್ಯುಟೇಷನ್ ಟು ಗೌರ್ಮೆಂಟ್. ನಮ್ಮದೇ ಬೋರಿಂಗ್ ಲೇಡಿ ಕರ್ಜನ್ನು. ಒಂದೇ ರಾತ್ರಿ 1987ರಲ್ಲಿ, ನಿಮಗೆ ನೆನಪಿದೆಯೋ ನನಗೆ ಗೊತ್ತಿಲ್ಲ, ಭಾನುವಾರದ ದಿವಸ ಬೆಳಗ್ಗೆ ಒಂದು ಆರ್ಟಿಕಲ್ ಬರುತ್ತೆ ಡೆಕ್ಕನ್ ಹೆರಾಲ್ಡ್ನಲ್ಲಿ, ಮೊಹಮ್ಮದ್ ದ ಇಡಿಯಟ್ ಅಂತ ಒಂದು ಸ್ಟೋರಿ. ಹಿಂದೂ ಒಬ್ಬರು ಬರೆದಿರ್ತಾರೆ, ಮೊಹಮ್ಮದ್ ದ ಇಡಿಯಟ್. ಅದ್ರ ಕ್ಯಾಪ್ಷನ್ 1987ನಲ್ಲಿ. ಅದು ಅನ್ಫಾರ್ಚುನೇಟ್ಲಿ ಆ ಓನರು, ಆ ಹುಡುಗ ಮೊಹಮ್ಮದ್ ಅನ್ನೋ ಹುಡುಗನ ಬೈತಾನೆ, ಇವು ಇಡಿಯಟ್ ಸರಿಯಾಗಿ ಕೆಲಸ ಮಾಡೋಂಥ. ಅನ್ಫಾರ್ಚುನೇಟ್ಲಿ ಅದು ರಾಂಗ್ ಮೆಸೇಜ್ ಹೋಗುತ್ತೆ ಮುಸ್ಲಿಮ್ಸ್ಗೆ. ಶಿವಾಜಿನಗರ ಏರಿಯಾದಲ್ಲಿ ಎಲ್ಲರೂ ಹೋಗಿ ಸಾಯಂಕಾಲ ಡೆಕ್ಕನ್ ಹೆರಾಲ್ಡ್ನ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಗೋಲಿಬಾರ್ ಆಗುತ್ತೆ, 4 ಜನ ಹುಡುಗರು ಸತ್ತೋಗ್ತಾರೆ ಗೋಲಿಬಾರ್ನಲ್ಲಿ. ಇನ್ನು 10 ಜನ ಹುಡುಗರು ಮ್ಯಾಸಿವ್ ಅಬ್ಡಾಮಿನಲ್ ಇಂಜುರಿಯಿಂದ ಬೋರಿಂಗ್ ಹಾಸ್ಪಿಟ್ಲಿಗೆ ತೊಗೊಂಬರ್ತಾರೆ. ಆವಾಗ ಮೊಬೈಲ್ ಇರಲಿಲ್ಲ, ಪೇಜರು ಇರಲಿಲ್ಲ. 2 ಸರ್ಜನ್ಸ್ ಇದ್ದೋ, ಒಬ್ಬರು GD ನಾರಾಯಣಪ್ಪ ಅಂತ, ಬಂಗಾರಪ್ಪನವರ ಕೋಬ್ರದರು, ಅವರು ಗೌರ್ಮೆಂಟ್ ಡಾಕ್ಟ್ರು, ನಾನು ಕಿಮ್ಸ್ ಡಾಕ್ಟ್ರು. ಅವರು ಮೆಡಿಕಲ್ ಲೀಗಲ್ ಎಂಟ್ರಿ ಮಾಡೋದು, ಪೇಷಂಟ್ನ ಅಲ್ಲಿಂದ ಆಪ್ರೇಷನ್ ಥಿಯೇಟ್ರಿಗೆ ಕಳಿಸೋದು,
ನಾನು ಆ ಪೇಷಂಟ್ ಹೊಟ್ಟೆನ ಓಪನ್ ಮಾಡಿ ಆಗಿರೋ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು. ನಾನು ಒಬ್ಬ ಹೌಸ್ ಸರ್ಜನ್ ಮಾರುತಿ ಅಂತ, ಒಬ್ಬಳು ಪೋಸ್ಟ್ ಗ್ರಾಜ್ಯುಯೇಟ್ ಶ್ರೇಯಾವತಿ ಅಂತ, ಒಬ್ಬರು ಥಿಯೇಟ್ರ್ ನರ್ಸು ರತ್ನ ಅಂತ. ನಾವಿಷ್ಟು ಜನ ಸೇರಿಕೊಂಡು ರಾತ್ರಿ 8:45 ನೆಕ್ಸ್ಟ್ ಡೇ 10:45 10 ಜನರ ಜೀವ ಉಳಿಸ್ತೀವಿ ಆಪರೇಷನ್ ಮಾಡಿ. ದಟ್ ವಾಸ್ ಮೈ 14 hours ಕಂಟಿನ್ಯೂಯಸ್, ಒಂದಾದ್ಮೇಲೆ ಒಂದು ಮಧ್ಯೆ ಒಂಚೂರು ಬನ್ನು ಗಿನ್ನು ತಂದ್ಕೊಡೋರು ಪೇಷಂಟ್ ಕಡೆ ಮುಸ್ಲಿಮ್ಸು, ಅದನ್ನು ತಿನ್ಕೊಂಡು ನಾವು ದಟ್ ವಾಸ್ ಮೈ ರೆಕಾರ್ಡ್. ಆ್ಯಂಡ್ ಆ ರೆಕಾರ್ಡ್ಗೆ ನನಗೆ 1994ರಲ್ಲಿ ಲಂಡನ್ ಸಿಟಿಯಲ್ಲಿ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ನಲ್ಲಿ ಇದನ್ನು ಪೇಪರ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಹೌ ಎ ಸಿಂಗಲ್ ಸರ್ಜನ್ ಕ್ಯಾನ್ ಡೂ ಸಚ್ ಎ ವರ್ಕ್ ಅಂತ. ನನಗೆ ಬೆಸ್ಟ್ ಪೇಪರ್ ಆ್ಯಂಡ್ ಬೆಸ್ಟ್ ಸರ್ಜನ್ ಅವಾರ್ಡ್ 1994ರಲ್ಲಿ ಲಂಡನ್ ಸಿಟಿಯಲ್ಲಿ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸಲ್ಲಿ ಸಿಗುತ್ತೆ. ಇದೆಲ್ಲ ಹಿಂಗೆ ನಡೀತಾ ಇರುತ್ತೆ. ಇನ್ನು ವಿಚಾರಗಳನ್ನ ಹೇಳ್ತಾರೆ ಸರ್. ನೋಡಿ, ಅಹೋ ರಾತ್ರಿ ಕೆಲಸ ಮಾಡಿ ನಿದ್ರೆ ಮಾಡದೆ, ಅದು ಸಣ್ಣ ಪುಟ್ಟ ಬಂದು ತಿನ್ಕೊಂಡು ಜಾತಿ ಗೀತಿ ನೋಡದೆ 10 ಜನರು ಪ್ರಾಣ ಉಳಿಸಿದ್ರಿ. ಅದನ್ನ ಇಡೀ ವಿಶ್ವ ಕೊಂಡಾಡಿದೆ. ಡೆಫಿನೆಟ್ಲಿ ಇಂಥ ಕೆಲಸ ಕನ್ನಡಿಗ ನೋಡಿ, ಆಕ್ಚುಲಿ ಇಟ್ಸ್ ಅನ್ ಆಪರ್ಚುನಿಟಿ ಅನ್ಕೋಬಾರ್ದು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಹಂಗಾಯ್ತು. ನನಗೊಂದು ಅವಕಾಶ ಸಿಕ್ತು ಸೇವೆ ಮಾಡಲಿಕ್ಕೆ. ಬುಲೆಟ್ ಹೊಡ್ಸ್ಕೊಂಡವ್ರು, ಅವರು ಹೊಡೆದವ್ರು ಬೇರೆ, ಬಟ್ ಅವ್ರ ಜೀವ ಉಳಿಸುವಂಥ ಅವಕಾಶ ದೇವ್ರು ನನಗೆ ಕೊಟ್ಟ. ಸೊ ಅದನ್ನು ಮಾಡಿದೆ. ನೀವು ನಂಬೋದಿಲ್ಲ, 1 ತಿಂಗಳು ಈ ಕಮ್ಯುನಿಟಿಯವರು ಹಾಸ್ಪಿಟ್ಲೊಳಗೆ ಒಂದು ಪೆಂಡಾಲ್ ಹಾಕ್ಕೊಂಡ್ಬಿಟ್ಟಿದ್ರು. ಅವರು ಕಮ್ಯುನಿಟಿಯವರಿಗೆ ಇಂಜುರಿ ಆಗಿತ್ತಲ್ಲ, ಅವ್ರಿಗೆಲ್ಲ ಫ್ರೀ ಮೆಡಿಸನ್ನು, ಫ್ರೀ ಇದು ಎಲ್ಲ ನನಗೆ ಪ್ರತಿದಿನ ನನಗೆ ನನ್ನ ಹೆಂಡ್ತಿಗೆ 2 ಬಿರಿಯಾನಿ, 2 ಶರ್ಟು ಅಥವಾ 2 ಪ್ಯಾಂಟು ಆ ಕಮ್ಯುನಿಟಿ, ಆ ಮಕ್ಕಳು ಡಿಸ್ಚಾರ್ಜ್ ಆಗೋವರೆಗೂ ನನ್ನನ್ನು ನೋಡಿಕೊಂಡ್ರು. ನಮ್ಮ ಡಾಕ್ಟ್ರ್ ಎಷ್ಟು ಜನ ನಮ್ಮ ಹುಡುಗರನ್ನ ಜೀವ ಉಳಿಸಿದ್ರು ಅಂತ. ನಾನು 71 ನಾವು. ಈ ಜೂನ್ ಬಂದರೆ ಇಲ್ಲ, ನಾವೆಲ್ಲ ರೈತರ ಮಕ್ಕಳ್ರಿ, ಹೊಲ ಉದ್ದು ಬಂದಿರೋರು. ಇವತ್ತು ಕೂಡ ವರ್ಕ್ ಈಸ್ ವರ್ಷಿಪ್. ಬಸವಣ್ಣವರ ಆ ಮಾತಿದೆಯಲ್ಲ, ಕಾಯಕವೇ ಕೈಲ, ಐ ಎಂಜಾಯ್ ಮೈ ವರ್ಕ್. ಯಾವತ್ತೂ ಕೂಡ ಬರ್ಡನ್ ಅನ್ಸೇ ಇಲ್ಲ. 21 ಗಂಟೆ ಬೇಕಾದ್ರೆ ಕೆಲಸ ಮಾಡ್ತೀನಿ ನಾನು. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈಗಲೂ ಕೂಡ ಹೌದು, ನಾ ಹೇಳ್ತೀನಿ, ಕೆಲವ್ಗೆಲ್ಲ ಆಶ್ಚರ್ಯ ಆಗುತ್ತೆ. ನಾನು ಅಮೇರಿಕಾದಿಂದ ಈ ಫ್ಲೈಟ್ ನನ್ನ ಫ್ರೆಂಡ್ ಜೊತೆ ಬಂದಾಗೆ ಫೋನ್ ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡ್ತಿದ್ಯಾ, ರೆಸ್ಟ್ ತೊಗೋತೆ ಅಣ್ಣ, ಪೇಷಂಟ್ ನೋಡ್ತಿದ್ದೀನಿ ಅಂದೆ. ನಿನಗೆ ಟೈರ್ಡ್ ಆಗಲಿಲ್ವಾ ಅಂದರು. ಆಗಲಿಲ್ವಾ ಅಂದರು. ಎತ್ತಿನ ನಾವು ಮಣ್ಣು ಹೊಡಿಯೋ ಕೆರೆ ಗೋಡ್ನಿಂದ ಮಣ್ಣು, ಆ ಗಾಡಿ ಹೊಡೆದಾಗೆ ನನಗೆ ಸುಸ್ತಾಗಿಲ್ಲ. ಏರೋಪ್ಲೇನಾಗ ಬಂದಾಗ ಯಾಕಪ್ಪ ಸುಸ್ತಾಯ್ತು. ದಿಸ್ ವಾಸ್ ಮೈ ಡೈಲಾಗ್. ರಿಯಲಿ ಕೂಡ ಹಂಗೆ ಕೂಡ. ಆ್ಯಂಡ್ ಭಾಳ ಜನಕ್ಕೆ ನನ್ನ ಅನುಭವನ ನನ್ನ ಪೇಷಂಟ್ಗೆ ಹೇಳ್ತೀನಿ. ಸುಸ್ತು ಅಂತ ಬರೋರಿಗೆ, ಅಪ್ಪ ಒಂದು ತಿಳ್ಕೊಂಬಿಡು, ಮನುಷ್ಯನ ಶಕ್ತಿ ಇರೋದು ಮೈಂಡ್ನಲ್ಲಿ, ಮೈನಾಗಲ್ಲ. ನಿನಗೆ ರಾಂಗ್ ಕಾನ್ಸೆಪ್ಟು. ಸುಸ್ತು ಅಂತ ಬಂದು ಬುಳ್ಕೋಸ್ ಹಾಕೋತೀಯ, ನಾನು ಹಾಕೋ ಅಂತ ಹೇಳಲ್ಲ, ನೀನು ಹಾಕು ಅಂತ ಹೇಳ್ತೀಯ. ನೀನು ಖುಷಿಗೆ ಹಾಕ್ತೀನಿ, ನನಗೆ ರೊಕ್ಕ ಬರ್ತದೆ. ಆದರೆ ನೀನು ಒಂದು ಮಾತನ್ನ ಹೇಳೋದಾದರೆ, ಯುವರ್ ಸ್ಟ್ರೆಂತ್ ಈಸ್ ಇನ್ ಯುವರ್ ಮೈಂಡ್, ನಾಟ್ ಇನ್ ಯುವರ್ ಬಾಡಿ. ಮೊದಲು ನಾನು ಸ್ಟ್ರಾಂಗ್ ಇದ್ದೀನಿ ಅನ್ಕೋ, ಇನ್ನು ಆರೋಗ್ಯವಾಗಿರ್ತೀಯ. ಇದು ಭಾಳ 100%. ಮತ್ತೇನು ಅನ್ಕೊಂಡ್ರಿ? ಸೊ ಮೈಂಡ್ ಅಂದರೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂದರೆ ಸ್ಟ್ರಾಂಗು, ಅದು ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟ್. ಅದು ಅಲ್ಲ, ಮೈಂಡ್ ಶಕ್ತಿನೂ ಇರುತ್ತೆ, ಇಲ್ಲ ಅನ್ನಲ್ಲ. ಮನುಷ್ಯನಿಗೆ ಟೈರ್ಡ್ನೆಸ್ಸು ಆಗುತ್ತೆ, ಇಲ್ಲ ಅನ್ನಲ್ಲ. ಆದರೆ ಎಲ್ಲ ಒಂದು ಮನಸ್ಥಿತಿ ಇದೆಯಲ್ಲ, ನಾನು ಚೆನ್ನಾಗಿದ್ದೀನಿ, ಏನೂ ಆಗೋದಿಲ್ಲ ನನಗೆ ಅನ್ನೋ ಇದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಇದನ್ನು ನನ್ನ ಈ ಮಾತಿದೆಯಲ್ಲ, ಕೋವಿಡ್ ಟೈಮ್ನಲ್ಲಿ ನಾನು ಯಾಕಷ್ಟು ಪಾಪ್ಯುಲರ್ ಆದೆ ಅಂದರೆ, ಮಾಧ್ಯಮದಲ್ಲಿ ನಾನು ಭಾಳ ಸಾರಿ ಹೋಗೀನಿ. ಒಂದು ಪಬ್ಲಿಕ್ ಟಿ ವಿ ಒಳಗೆ ನಾನು ಮಾತಾಡೋಕ್ಕೆ ಪ್ಯಾನಲಿಸ್ಟ್ ಕೂತಿದ್ದೀವಿ. ಆ ಹೆಣ್ಮಗಳು ಆಂಕರು, ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದು. ನಾನು ಅವತ್ತು ಹೇಳಿದೆ, ಅಮ್ಮ ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ, ನಾನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರು. ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಗೊಣ್ಣೆ ಸುರಿಸೋ ವೈರಸ್ ಕಣಮ್ಮ ಇದು. ಇವತ್ತು ಅನ್ಫಾರ್ಚುನೇಟ್ಲಿ ಪ್ಯಾಂಡಮಿಕ್ ಆಗಿದೆ, ಅದರಿಂದ ದಯವಿಟ್ಟು ಜನಗಳನ್ನ ಎದುರಿಸ್ಬೇಡಿ ಅಂತ ಜನಗಳಿಗೆ ಹೇಳಿದ ಧೈರ್ಯದಿಂದ ಎಷ್ಟು ಜನ ಹುಡುಕೊಂಡ್ರು. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ಲು, 3ನೇ ಅಲೆ ಮುಗಿದ ಮೇಲೆ ನನಗೇನೋ ಕೆಲಸ ಇತ್ತು ಸಾಗರ್, ಶಿವಮೊಗ್ಗ. ನನ್ನೊಂದು ಪ್ರಾಜೆಕ್ಟ್ ಇದೆ. ನಾನು ಮಹಾಲಿಂಗೇಗೌಡರು ನಮ್ಮ ಕಾರ್ನಾಗ ಹೋಗಿದ್ದು. ಅವರು ಸಾಯಂಕಾಲ ಆಗಿನ ದೇವಿ, ಸಾಗರದ ಹತ್ರ ದೇವಿ ಇದೆಯಲ್ಲಪ್ಪ, ಚೌಡೇಶ್ವರಿ ದೇವಿಗೆ, ಡಾಕ್ಟ್ರೇ ಓಪಣ. ನಾನು ಇವಾಗ ಇನ್ನೊಂದು ಮಾತು ಹೇಳ್ತೀನಿ, ನಾನು ನಾಸ್ತಿಕ ಅಲ್ಲ, ಆಸ್ತಿಕ. ದೇವ್ರಿಗೆ ಕೈ ಮುಗಿತೀನಿ. ಆದರೆ ಯಾವತ್ತೂ 3 ಅವರ್ ಕೂತ್ಕೊಂಡು
ಸತ್ಯನಾರಾಯಣ ಪೂಜೆ ಮಾಡಿಲ್ಲ. ನನ್ನ ಮನೆಗೆ ಸತ್ಯನಾರಾಯಣ ಪೂಜೆ ಆದಾಗ ನಾನು ಹೆಂಡ್ತಿಗೆ ಹೇಳಿದೆ, ಅಮ್ಮ ಇಬ್ಬರು ಕೂತ್ಕೋಬೇಕು, ಕೂತ್ರೆ 3 ಅವರ್ ಎದ್ದೇಳಕ್ಕೆ ಬಿಡಲ್ಲ ಪೂಜಾರರು. ನಿಮ್ಮಪ್ಪ ಅಮ್ಮ ಇದ್ದಾರೆ, ನನ್ನ ಅಪ್ಪ ಅಮ್ಮ ಇಲ್ಲ, ಅವ್ರನ್ನ ಕುಂಡ್ರಿಸು, ನೀನು ಅಲ್ಲೇ ಇರು, ಪೂಜೆ ಆದಮೇಲೆ ಪ್ರಸಾದ ತಂದುಕೊಡು, ಅಷ್ಟೊತ್ತಿಗೆ 20 ಜನ ಪೇಷಂಟ್ನ ಫ್ರೀ ನೋಡ್ತೀನಿ ನಾನು, ದೇವರು ನಿಮಗಿಂತಲೂ ನನಗೆ ಜಾಸ್ತಿ ಆಶೀರ್ವಾದ ಮಾಡ್ತಾನೆ ಅಂತ ಬದುಕಿದಂಥ ಮನುಷ್ಯ ನಾನು ಅಂತ ಇದು. ಅದಕ್ಕೆ ಅಲ್ಲಿ ಎಕ್ಸಾಂಪಲ್ ಹೆಂಗಾಯ್ತು ಹೇಳಿ, ಕಾರ್ ಬಿಡಲ್ಲ ಅಂದರು. ಕಾರ್ ಬಿಡಲ್ಲ ಅಂದರು. ನಾನು ಅಪ್ಪ ಡಾಕ್ಟ್ರ್ ಇದ್ದೀನಿ, ಡಾಕ್ಟ್ರೇ ಒಂದು ಕೆಲಸ ಮಾಡಿ ಕಾರ್ ಇಲ್ಲೇ ಬಿಡ್ಬಿಡಿ, ನೀವು ಬ್ಯಾರೇಜ್ನಾಗ ಹೋಗಿ ಅಂದರು. ಓದು ಸರ್, ಲಾಂಜು ಈಗೆಲ್ಲ ಬ್ರಿಡ್ಜ್ ಕಟ್ಟಿದ್ದಾರೆ. ನಾನು ಹೋಗೋವಾಗೆ ಕೊನೆ ಬ್ಯಾಚ್ ವಾಪಸ್ ಬರ್ತಾ ಇದ್ದಾರೆ, ನಮಗೆ ದರ್ಶನ ಸಿಗುತ್ತೋ ಇಲ್ಲೋ ಅಂತ ದಡ ಹೋಗ್ತಾಯಿದ್ದೀನಿ. ಅಷ್ಟು ದೂರದಲ್ಲಿ ಶಿವ ಪಾರ್ವತಿ ಥರ ಎಲ್ಡರ್ಲಿ ಕಪಲ್, ಆ ಅಪ್ಪನಿಗೆ ಒಂದು 75 ಇರ್ಬೋದು, ಆ ಅಮ್ಮನಿಗೆ ಹೆಂಡತಿ ಒಂದು 7-8 ವರ್ಷ ಚಿಕ್ಕವ್ರು ಬರ್ತಾ ನಾವಿಬ್ಬರು ದಡ ಅಲ್ಲಿಂದ ಆಂಜನಪ್ಪ ಡಾಕ್ಟ್ರೇ ನಿಂತ್ಕೊಳ್ಳಿ ಅಂದರು. ನನಗೆ ಆಶ್ಚರ್ಯ, ನನ್ನ ಹೆಸರು ಈ ಅಮ್ಮನಿಗೆ ಹೆಂಗೆ ಗೊತ್ತಂತ. ಡಾಕ್ಟ್ರೇ ಇವತ್ತು ಈ ದೇವಸ್ಥಾನಕ್ಕೆ ನಾನು ಬಂದಿರಬೇಕಾದ್ರೆ, ನಮ್ಮ ಯಜಮಾನರು ಉಳಿದಿರಬೇಕಾದ್ರೆ ನಿಮ್ಮ ಮಾತು ನೀವು ಹೇಳಿದ ಧೈರ್ಯದಿಂದ ನಮ್ಮ ಯಜಮಾನರು ಉಳ್ಕೊಂಡ್ರು, ಅದಕ್ಕೆ ಈ ದೇವಿಗೆ ಬಂದಿದ್ದು. ನನಗೆ ಭಾಳ ಕೋಟಿ ಸಿಕ್ಕದಷ್ಟು ಆನಂದ. ಅಮ್ಮ ಬಾಗಿಲಾಕ್ಬಿಡ್ತಾರೆ, ನಾನು ಸ್ವಲ್ಪ ಬೆಂಗಳೂರಿಗೆ ಬಂದ ನಿಮಗೆ ಸಿಗ್ತೀನಿ, ನಾನು ಹೋಗ್ತೀನಿ, ಆಲ್ರೆಡಿ ಅರ್ಚಕರು ಕೈನಾಗೇನೋ ಬೀಗ ಹಿಡ್ಕೊಂಡಂಗೆ ಅವ್ರೆ ಅಂತ ದಡ ಅಂತ ಹೋದರೆ ಅಷ್ಟು ದೂರದಿಂದನೇ ಹಿಂಗಂದ್ರೆ ಅವರು ನಿಧಾನವಾಗಿ ಬನ್ನಿ ಅಂತ. ಹತ್ರ ಆಂಜನಪ್ಪ ಡಾಕ್ಟ್ರೇ ನಮ್ಮ ದೇವಸ್ಥಾನಕ್ಕೆ ಬಂದಿರಿ, ನೀವೇ ಒಬ್ಬರು ದೇವರಿದ್ದಂಗೆ, ಕೈನ ಬೀಗ ಇದೆ, ನಿಮಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟು ಆಮೇಲೆ ಭಾಗ ಹಾಕ್ತೀನಿ ಅಂದರು. ವಿದ್ಯೆಗೆ ಸಂದ ಗೌರವ. ನಾನೆಲ್ಲ ಎಲ್ಲಿ ಭಾಷಣ ಮಾಡಿದ್ರು ಈ ಮಾತು ಹೇಳ್ತೀನಿ. ನನ್ನ ವಿದ್ಯೆಗೆ ಸಂದ, ನಾನು ದನ ಕಾಯ್ಕೊಂಡಿದ್ದು ಹುಡುಗ ಒಬ್ಬ ಹಳ್ಳಿಯೊಳಗೆ 10ನೇ ಕ್ಲಾಸ್ನವರೆಗೂ ಹೊಲ ಉಳ್ಕೊಂಡಿದ್ದವನು, ಇವತ್ತು ನನ್ನ ವಿದ್ಯೆಗೆ, ನನ್ನ MBBS MS FICS FRCS EMBA ಇಷ್ಟೆಲ್ಲ ಡಿಗ್ರಿಗಲ್ಲ, ನನ್ನ ಮಾತಿಗೆ. ನಾನೇನಾದರೂ ಇಷ್ಟು ಡಿಗ್ರಿ ತೊಗೊಂಡು ಇಷ್ಟು ವಿದ್ವತ್ತು ನನಗೆ ಇಲ್ದಿದ್ರೆ ಯಾರು ನಾನು ಕರೆದು ವಿಶೇಷ ಪೂಜೆ ಮಾಡಿಕೊಡ್ತಿರಲಿಲ್ಲ, ಮೂಟೆ ಹೊರಕ್ಕೆ ಹಾಕಿರೋರು. ಅದಕ್ಕೆ ನಾನು ಭಾಳ ಜನಕ್ಕೆ ಮೋಟಿವೇಟ್ ಮಾಡೋ ಒಂದು ಮಾತು ಹೇಳ್ತೀನಿ, ಯಾವತ್ತು ಮನುಷ್ಯನಿಗೆ ವಿದ್ಯೆ ಅವಿದ್ಯೆಗೆ ತಕ್ಕಂತೆ ನಡತೆ, ವಿದ್ಯಾ ದದಾತಿ ವಿನಯಂ ಅಂತಾರಲ್ಲ, ಅದನ್ನು ದೇವ್ರು ನನಗೆ ಕೊಟ್ಟಿದ್ದಾನೆ. ಎಲ್ಲೋ ನನ್ನ ಅಪ್ಪ ಹೇಳ್ಕೊಟ್ಟಿದ್ದಾನೆ. ನನ್ನ ಅಪ್ಪ 2ನೇ ಕ್ಲಾಸ್ ಓದಿದಂಥ ಹನುಮಂತರಾಯಪ್ಪ. ನಾನು ಎಷ್ಟು ಅಭಿಮಾನದಿಂದ ಮೋರ್ ದೆನ್ 2500 ಕಾಲೇಜ್, ನಾಳೆನೂ ಚಿಕ್ಕಬಳ್ಳಾಪುರದಲ್ಲಿ ನನ್ನೊಂದು ಟಾಕ್ ಇದೆ, ಎಲ್ಲ ಶಾಲಾ ಕಾಲೇಜುಗಳ ಕಾಲೇಜ್ ಡೇಗೆ ನನ್ನ ಕರೀತಾರೆ. ಯಾಕಂದ್ರೆ ನಮ್ಮ ಡಾಕ್ಟ್ರ್ ಮಾತಾಡಿದರೆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹೋಗ್ತೀನಿ. ಓದ ಕಡೆ ಎಲ್ಲ ಇದೊಂದು ಮಾತು ಹೇಳ್ತೀನಿ, ಯು ಮಸ್ಟ್ ಬಿ ವೆರಿ ಪಾಸಿಟಿವ್ ಇನ್ ಯುವರ್ ಲೈಫ್. ನನ್ನ ತಂದೆ ಹೇಳ್ಕೊಟ್ಟ ಮಾತದು. ಯಾವತ್ತೂ ಕೂಡ ಜೀವನದಲ್ಲಿ ಪಾಸಿಟಿವ್ ಇರಬೇಕು, ಒಳ್ಳೇದು ಮಾಡಬೇಕು, ವಿದ್ಯೆಗೆ ಸಂದ ಗೌರವ ಅಂತ. ಇದು ಭಾಳ ಇಂಪಾರ್ಟೆಂಟ್. ನಾನು ಇನ್ನೂ ಅನೇಕ ವಿಚಾರಗಳು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಭಾಳ ಖುಷಿ ಆಯಿತು ನೀವು ಬಂದಿದ್ದು. ಮಧುಕರ್ ಹೇಳಿದರು ನಿಮ್ಮದೇ ಆದ ಒಳ್ಳೆಯ ಮಾಧ್ಯಮ ಇದೆ ನಿಮ್ಮ ಇದರಲ್ಲಿ, ಕಲಾ ಮಾಧ್ಯಮ. ಸಾಕಷ್ಟು ಜನ ಬರ್ತಾ ಇರ್ತಾರೆ, ನಾನು ಎಲ್ರಿಗೂ ಕೊಡ್ತೀನಿ. ನಮ್ಮ ಸ್ವಂತ ಚಾನಲ್ ಇದ್ದರೂ ಕೂಡ ಯಾರು ಮಧುಕರ್ ಅವರು ಹುಡುಗರು ಮಾಡ್ತಾರೆ, ಬಟ್ ಯಾರು ಬಂದರೂ ಕೂಡ ನಾನು ಒಬ್ಲೈಜ್ ಮಾಡ್ತೀನಿ. ಎಲ್ಲರೂ ಖುಷಿ ಪಡ್ತಾರೆ, ಲಕ್ಷಾಂತರ ಜನನ ಫಾಲೋವರ್ಸ್ ಇದ್ದಾರೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಹೇಳಿದಾಗೆ ನಿಮ್ಮನ್ನು ಬಂದು ಮಾತನಾಡಿಸಿ ನನ್ನ ಆತ್ಮೀಯರು ಬರ್ತಾರೆ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾನು ಯಾವ ಪೇಷಂಟ್ಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಇಲ್ಲದೆ ನನ್ನ ಪೇಷಂಟ್ ತುಂಬ ಇರ್ತಾರೆ. ತುಂಬ ಒಳ್ಳೆ ವಿಷಯ, ಇದರಿಂದ ಮತ್ತೆ ಲಕ್ಷಾಂತರ ಜನ ಪೇಷಂಟ್ ಯೂಸ್ ಆಗುತ್ತೆ. ತೊಂದಿನ ಒಬ್ಲೈಜ್ ಮಾಡಿ ನೋಡಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜನಿಗೆ ಆ ದೇಶದಲ್ಲಿ ಮಾತ್ರ ಬೆಲೆ, ವಿದ್ವಾಂಸನಿಗೆ ಎಲ್ಲ ದೇಶದಲ್ಲೂ ಬೆಲೆ. ಅದು ನಿಜ. ಬೆನ್ನಿಗ್ರೋಡೆ, ನಾನು ನಿಮ್ಮ ಒಕ್ಕಲಿಗರ ಸಂಘ ಸ್ಟೂಡೆಂಟ್. ನಾನು ಹೌದಾ? ನನ್ನ ಅಲ್ಲೇ ಡಿಗ್ರಿ BCom ಓದಿದ್ದು. ಲವ್ಲಿ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.